ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸಲ್ಲಿ ಸೆಕೆಂಡ್ ಚಾಪ್ಟರ್ನ ಸ್ಟಾರ್ಟ್ ಮಾಡಿದ್ದೀವಿ. ಯಾವುದು? ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್. ಅದರಲ್ಲಿ ಪಾರ್ಟ್ನರ್ಶಿಪ್ ಅಂದರೆ ಏನು, ಅದರ ಫೀಚರ್ಸ್, ನೆಕ್ಸ್ಟ್ ಪಾರ್ಟ್ನರ್ಶಿಪ್ ಡೀಡ್, ಏನೆಲ್ಲ ಕಂಟೆಂಟ್ಸನ್ನು ಪಾರ್ಟ್ನರ್ಶಿಪ್ ಡೀಡ್ ಒಳಗೊಂಡಿರುತ್ತೆ. ನೆಕ್ಸ್ಟ್ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಅದರ ಪ್ರಕಾರ ನಾವು ಕೆಲವೊಂದು ಐಟಮ್ಸನ್ನು, ಕೆಲವೊಂದು ಕಂಟೆಂಟ್ಸನ್ನು, ಕೆಲವೊಂದು ಅಂಶಗಳನ್ನು ಯಾವ ರೀತಿಯಾಗಿ ಟ್ರೀಟ್ ಮಾಡಬೇಕು ಅನ್ನೋದನ್ನು ನೀವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ರಿ. ಅಲ್ಲಿ ಮೀನಿಂಗ್ ಆರ್ ಡೆಫಿನೇಷನ್ ಆಫ್ ಪಾರ್ಟ್ನರ್ಶಿಪ್, ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್ ಡೀಡ್, ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್, ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್, ಇವು 4 ಏನಿದೆ ಇವಿಷ್ಟು ಕೂಡ 2 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಇರುವಂಥ ಕ್ವಶನ್ಸ್. ನೆಕ್ಸ್ಟ್ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಇದರ ಪ್ರಕಾರ ನಾವು ಕೆಲವೊಂದು ಅಂಶಗಳನ್ನು, ಅಂದರೆ ಅದರಲ್ಲಿ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಇರ್ಬೋದು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇರ್ಬೋದು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇರ್ಬೋದು, ಇಂಟ್ರೆಸ್ಟ್ ಆನ್ ಲೋನ್ ಇರ್ಬೋದು, ರೆಮ್ಯುನರೇಷನ್ ಫಾರ್ ಫರ್ಮ್ ವರ್ಕ್, ಸ್ಯಾಲರಿ ಆರ್ ಪೇಮೆಂಟ್, ಈ 5 ಐಟಮ್ಸನ್ನು ನಾವು ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಇದರ ಪ್ರಕಾರ ಯಾವ ರೀತಿಯಾಗಿ ಟ್ರೀಟ್ ಮಾಡ್ತೀವಿ ಅನ್ನುವಂಥದ್ದು ನಿಮಗೆ ಹೇಳಿದ್ದೆ. ಅದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಗೆ ಸಂಬಂಧಪಟ್ಟಿರುವಂಥದ್ದು. ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ, ತುಂಬ ಈಸಿ ಇದೆ. ಅಲ್ಲಿ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅದನ್ನು ಈಕ್ವಲಿ ಶೇರ್ ಮಾಡ್ತಾರೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನಾಟ್ ಪೇಯಬಲ್, ಅಲ್ಲಿ ಯಾವುದೇ ರೀತಿಯ ಕ್ಯಾಪಿಟಲ್ಗೆ ಇಂಟ್ರೆಸ್ಟನ್ನು ಕೊಡೋದಿಲ್ಲ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್, ಡ್ರಾವಿಂಗ್ಸ್ಗೂ ಕೂಡ ಯಾವುದೇ ರೀತಿಯ ಇಂಟ್ರೆಸ್ಟನ್ನು ಕೊಡೋದಿಲ್ಲ, ನಾಟ್ ಪೇಯಬಲ್. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಲೋನ್, ಅಲ್ಲಿ ಲೋನನ್ನು ಪಾರ್ಟ್ನರ್, ಯಾವುದೇ ಒಬ್ಬ ಪಾರ್ಟ್ನರ್ ಲೋನನ್ನು ತೆಗೆದುಕೊಂಡಿದ್ರೆ ಅದಕ್ಕೆ ಏನು ಮಾಡ್ತಾರೆ, 6% ಪರ್ ಆ್ಯನಮ್, ಪ್ರತಿ ವರ್ಷ 6% ನಾವೇನು ಮಾಡಬೇಕು, ಇಂಟ್ರೆಸ್ಟನ್ನು ತುಂಬಬೇಕಾಗುತ್ತೆ. ನೆಕ್ಸ್ಟ್ ರೆಮ್ಯುನರೇಷನ್ ಫಾರ್ ಫರ್ಮ್ಸ್ ವರ್ಕ್ ಆರ್ ಸ್ಯಾಲರಿ ಆರ್ ಪೇಮೆಂಟ್, ಪಾರ್ಟ್ನರ್ಸ್ ಏನಾದರೂ ಅಲ್ಲಿ ಕೆಲಸವನ್ನು ಮಾಡಿದ್ದಕ್ಕೆ ಅಲ್ಲಿ ರೆಮ್ಯುನರೇಷನ್ ಇರ್ಬೋದು ಅಥವಾ ಸ್ಯಾಲರಿ ಇರ್ಬೋದು ಅಥವಾ ಪೇಮೆಂಟನ್ನು ನಾಟ್ ಪೇಯಬಲ್, ಕೊಡೋದಿಲ್ಲ ಅಲ್ವಾ ಪಾರ್ಟ್ನರ್ಸ್ಗೆ. ಇವಿಷ್ಟನ್ನು ನೋಡಿದ್ವಿ. ನೆಕ್ಸ್ಟ್ ನಿಮಗೆ ಏನಾಗುತ್ತೆ, ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ನಿಮಗೆ ಈ ಚಾಪ್ಟ್ರಲ್ಲಿ ಕೇವಲ 6 ಮಾರ್ಕ್ಸ್ಗೆ ಪ್ರಾಬ್ಲಮನ್ನು ಕೇಳ್ತಾರೆ. ನಾನು 1 or 2 ಮಾರ್ಕ್ಸನ್ನು ಬಿಟ್ಟು ಪ್ರಾಬ್ಲಮ್ ಪಾರ್ಟನ್ನು ಹೇಳೋದಾದರೆ ಈ ಚಾಪ್ಟ್ರಲ್ಲಿ 12 ಅಂಕಕ್ಕೆ 12 ಮಾರ್ಕ್ಸ್ಗೆ ಯಾವುದೇ ರೀತಿಯ ಕ್ವಶನನ್ನು ಕೇಳೋದಿಲ್ಲ. ಕೇವಲ 6 ಮಾರ್ಕ್ಸ್ ಮಾತ್ರ ಏನು ಮಾಡ್ತಾರೆ, ಈ ಚಾಪ್ಟ್ರಲ್ಲಿ ಕೇಳ್ತಾರೆ. ಹಾಗಾದರೆ ಈ ಚಾಪ್ಟ್ರಲ್ಲಿ 6 ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಕ್ವಶನ್ಸ್ ಅನ್ನ ಇಲ್ಲಿ ಕೇಳಬಹುದು. ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ 6 ಮಾರ್ಕ್ಸ್ ಅಂತ ಬರುತ್ತೆ. ಅಂದ್ರೆ ಕೇವಲ 6 ಅಂಕಗಳಿಗೆ ಮಾತ್ರ 6 ಮಾರ್ಕ್ಸ್ಗೆ ಯಾವೆಲ್ಲ ಕ್ವಶನ್ ಅನ್ನ ಕೇಳ್ತಾರೆ ಈ ಚಾಪ್ಟರ್ಗೆ ಸಂಬಂಧಪಟ್ಟಂತೆ. ಮೊದಲನೇದಾಗಿ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್, ತುಂಬಾ ಈಸಿ ಇರುವಂತದ್ದು.
ನೆಕ್ಸ್ಟ್ ಮಂತ್ 5000 ಅಪ್ ಟು ಇಲ್ಲಿ 1 ಇಯರ್ ಕೂಡ ಏನು 5000 ಏನ್ ಮಾಡ್ಕೊಳ್ಳುವಂಥದ್ದು ವಿತ್ಡ್ರಾ ಮಾಡುವಂಥದ್ದು. ಅಂದ್ರೆ ಫಿಕ್ಸ್ಡ್ ಅಮೌಂಟ್ ಅನ್ನ ಏನ್ ಮಾಡುವಂಥದ್ದು ಪ್ರತಿ ತಿಂಗಳು ಎವ್ರಿ ಮಂತ್ ಏನ್ ಮಾಡುವಂಥದ್ದು ವಿತ್ಡ್ರಾ ಮಾಡಿದಾಗ. ಅಥವಾ ಕ್ವಾರ್ಟರ್ಲಿ ಅಂತ ಹೇಳಿದ್ರೆ ಇಲ್ಲಿ ಏನು 3 ಮಂತ್ ಒಂದ್ಸಲ ಅಂದ್ರೆ ವರ್ಷದಲ್ಲಿ 4 ಬಾರಿ ಅಂತ ಹೇಳಿದ್ರೆ 12 ಮಂತ್ ಇರುತ್ತೆ. 12 ಮಂತ್ ಅಂತ ಹೇಳಿದ್ರೆ 3 ಮಂತ್ ಒಂದ್ಸಲ ಏನ್ ಮಾಡುವಂಥದ್ದು ವಿತ್ಡ್ರಾ ಮಾಡುವಂಥದ್ದು. ಆಗ ನಾವು ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಅನ್ನು ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಬೇಕು ಅದನ್ನು ಕೂಡ ನೀವು 6 ಮಾರ್ಕ್ಸ್ ಕೇಳಬಹುದು. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥಡ್. ಇದು ತುಂಬಾ ಈಸಿ ಇರುವಂತದ್ದು, ಕ್ಯಾಲ್ಕುಲೇಷನ್ ಕೂಡ ತುಂಬಾ ಸಿಂಪಲ್ ಇರುವಂತದ್ದು. ಇಲ್ಲಿ ಒಂದು ಫಾರ್ಮುಲಾ ಬರ್ತದೆ, ನೀವು ಈ ಫಾರ್ಮುಲಾದಲ್ಲಿ ಏನು ಅಮೌಂಟ್ ಅನ್ನ ಅಪ್ಲೈ ಮಾಡಿಬಿಟ್ಟು ಸೊಲ್ಯೂಷನ್ ಮಾಡುವಂತದ್ದು. ಇದು ಕೂಡ ತುಂಬಾ ಈಸಿ ಇರುವಂತದ್ದು. ಇಲ್ಲಿ ಅಂಡರ್ ಪ್ರಾಡಕ್ಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎವ್ರಿ ಮಂತ್ ಫಿಕ್ಸ್ಡ್ ಅಮೌಂಟ್ ಅನ್ನ ಏನ್ ಮಾಡೋದಿಲ್ಲ, ಅಥವಾ ಯಾವಾಗ ಅವರು ವಿತ್ಡ್ರಾ ಮಾಡ್ತಾರೆ ಅಮೌಂಟ್ ಅನ್ನ ಒಂದೇ ರೀತಿ ಅಮೌಂಟ್ ಅನ್ನು ವಿತ್ಡ್ರಾ ಮಾಡೋದಿಲ್ಲ. 1 ಮಂತ್ ಅಲ್ಲಿ ಒಂದು ರೀತಿ ಅಮೌಂಟ್ ಅನ್ನ ವಿತ್ಡ್ರಾ ಮಾಡಿದ್ರೆ ಇನ್ನೊಂದು ಟೈಮ್ ಬೇರೆ ರೀತಿ ಅಮೌಂಟ್ ಅನ್ನ ವಿತ್ಡ್ರಾ ಮಾಡ್ತಾರೆ. ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಯಾವಾಗ ಅಂಡರ್ ಪ್ರಾಡಕ್ಟ್ ಮೆಥಡ್ ಪ್ರಕಾರ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು ತುಂಬಾ ಈಸಿ ಇದೆ. ನೆಕ್ಸ್ಟ್ ಬರೋದು ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ವಿತ್ ಗ್ಯಾರಂಟಿ ಆಫ್ ಪ್ರಾಫಿಟ್. ಇದು ಕೂಡ ತುಂಬಾ ಈಸಿ ಇದೆ. ಇಲ್ಲಿ ನಿಮಗೆ 3 ರೀತಿಯ ಪ್ರಾಬ್ಲಮ್ಸ್ ಇದೆ, 3 ಮೆಥಡ್ ಅಲ್ಲಿ ಪ್ರಾಬ್ಲಮ್ಸ್ ಬರ್ತದೆ. ಆ 3 ಮೆಥಡ್ ಕೂಡ ತುಂಬಾ ಈಸಿ ಇರುವಂತದ್ದು. ನಿಮಗೆ ಆ ಪ್ರಾಬ್ಲಮ್ಸ್ ಅನ್ನ ಹೇಳುವಾಗ ಅದರ ಬಗ್ಗೆ ಕೂಡ ಹೇಳ್ತಾ ಹೋಗ್ತೀನಿ. ಇವತ್ತಿನ ಕ್ಲಾಸ್ಗೆ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಇದನ್ನ ಮಾಡುವಂತದ್ದು. ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂದ್ರೆ ಏನು, ಅದರ ಮೂಲ ಉದ್ದೇಶ ಏನು, ಇದನ್ನ ಯಾಕೆ ಪ್ರಿಪೇರ್ ಮಾಡ್ತಾರೆ, ಅಲ್ಲಿ ಏನೇನು ಐಟಮ್ಸ್ ಅನ್ನ ನಾವು ತಗೊಳ್ಬೇಕು, ಇವಿಷ್ಟನ್ನ ಇಲ್ಲಿ ಬಿಡಿಸುವಂತದ್ದು. ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಇದು ನಿಮಗೆ 6 ಮಾರ್ಕ್ಸ್ ಗೆ ಕೇಳ್ತಾರೆ. ತುಂಬಾ ಸತಿ ರಿಪೀಟ್ ಕೂಡ ಆಗಿದೆ, ತುಂಬಾ ಈಸಿ ಇರುವಂತದ್ದು. ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂದ್ರೆ ಏನು? It is the extension or continuous of profit and loss account. Profit and loss appropriation account is nothing but it is the continuous part of profit and loss account. It is the continuous part of the profit and loss account. ನಿಮಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೊತ್ತು, ನೀವು ಆಲ್ರೆಡಿ ಬಿಡಿಸಿದ್ರಿ ಅಲ್ವಾ. ನೀವು ಫಸ್ಟ್ ಇಯರ್ ಬಿಡಿಸಿದ್ರಿ, ಫಸ್ಟ್ ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿದ್ರಿ, ಅದರ ನಂತರದಲ್ಲಿ ಏನ್ ಮಾಡಿದ್ರಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಬಿಡಿಸಿದ್ರಿ. ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನು ನೀವು ಪ್ರಿಪೇರ್ ಮಾಡ್ತೀರಾ, ಅಲ್ಲಿ ಪ್ರಾಫಿಟ್ ಆರ್ ಲಾಸ್ ಏನು ಫೈಂಡ್ ಔಟ್ ಮಾಡ್ತೀರಾ, ಅದರ ಕಂಟಿನ್ಯೂಸ್ ಪಾರ್ಟ್ ಏನಿದೆ ಅದಕ್ಕೆ ನಾವು ಹೇಳ್ತೀವಿ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಕರಿತೀವಿ. ಇಲ್ಲಿ ಅಪ್ರಾಪ್ರಿಯೇಷನ್
ಪ್ರಾಫಿಟ್ ಇದ್ರೆ ಏನಾಗುತ್ತೆ ಈ ಕಡೆ ಟು ಪ್ರಾಫಿಟ್ ಆರ್ ಸರ್ಪ್ಲಸ್ ಅಂತ ಟ್ರೀಟ್ ಮಾಡ್ತೀವಿ. ಒಂದು ವೇಳೆ ಎಕ್ಸ್ಪೆನ್ಸಸ್ ಜಾಸ್ತಿ ಇದ್ದು ಇನ್ಕಮ್ ಕಡಿಮೆ ಇದ್ದಾಗ ಏನಾಗುತ್ತೆ ಲಾಸ್ ಆಗುತ್ತೆ, ಅದನ್ನ ಡೆಫಿಸಿಟ್ ಅಂತಲೂ ಕೂಡ ಕರಿತೀವಿ. ಇದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಇದು ನಿಮಗೆ ಆಲ್ರೆಡಿ ಗೊತ್ತಿದೆ ಅಲ್ಲ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನಿಮಗೆ ಆಲ್ರೆಡಿ ಗೊತ್ತಿದೆ. ಅಲ್ಲಿ ಏನ್ ಫೈಂಡ್ ಔಟ್ ಮಾಡ್ತೀವಿ ಪ್ರಾಫಿಟ್ ಆರ್ ಲಾಸ್, ಇದು ಕೂಡ ನಿಮ್ಗೆ ಆಲ್ರೆಡಿ ತಿಳಿದಿರುವಂತದ್ದು. ಹಾಗಾದ್ರೆ ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಏನಿದೆ, ಈ ಅಕೌಂಟ್ ನ ಕಂಟಿನ್ಯೂಸ್ ಪಾರ್ಟ್, ಮುಂದುವರೆದ ಭಾಗ ಏನಿರುತ್ತೆ ಕಂಟಿನ್ಯೂಸ್ ಪಾರ್ಟ್ ಆರ್ ಎಕ್ಸ್ಟೆನ್ಷನ್ ಪಾರ್ಟ್ ಅಂತ ಹೇಳ್ತೀವಿ, ಅದಕ್ಕೆ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಕರಿತೀವಿ. ಇಲ್ಲಿ ಪಾರ್ಟ್ನರ್ಗೆ ಏನ್ ಮಾಡುವಂತದ್ದು ಪ್ರಾಫಿಟ್ ಆರ್ ಲಾಸ್ ಅನ್ನ ಡಿಸ್ಟ್ರಿಬ್ಯೂಷನ್ ಮಾಡುವಂತದ್ದು. ಇಲ್ಲಿ ಪ್ರಾಫಿಟ್ ಮತ್ತು ಲಾಸ್ ಬಂತು ಅಷ್ಟೇ ಕರೀತೀವಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ. ಆ ಬಂದಂತ ಪ್ರಾಫಿಟ್ ಆರ್ ಬಂದಂತಹ ಲಾಸ್ ಇದನ್ನ ಇಲ್ಲಿ ಮಾಡೋದಿಲ್ಲ, ಹಂಚಿಕೆ ಮಾಡಿ ಕೊಡೋದಿಲ್ಲ ಪಾರ್ಟ್ನರ್ಸ್ಗೆ. ಮಾಡ್ಕೊಡ್ತೀವಾ? ಇಲ್ಲ, ಕೇವಲ ಫೈಂಡ್ ಔಟ್ ಅಷ್ಟೇ ಮಾಡ್ತೀವಿ. ಎಷ್ಟು ಪ್ರಾಫಿಟ್ ಬಂತು ಅಥವಾ ಎಷ್ಟು ಲಾಸ್ ಬಂತು ಇಷ್ಟನ್ನ ಮಾತ್ರ ಏನ್ ಮಾಡ್ತೀವಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಫೈಂಡ್ ಔಟ್ ಮಾಡ್ತೀವಿ. ಫೈಂಡ್ ಔಟ್ ಮಾಡಿ ಅಷ್ಟೇ ಏನ್ ಮಾಡ್ತೀವಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಕ್ಲೋಸ್ ಮಾಡ್ತೀವಿ. ಆದ್ರೆ ಇಲ್ಲಿ ಬಂದಂತ ಪ್ರಾಫಿಟ್ ಆರ್ ಲಾಸ್ ಇದನ್ನ ಆ ಸಂಸ್ಥೆಯ ಪಾರ್ಟ್ನರ್ಸ್ಗೆ ಯಾವ ರೀತಿಯಾಗಿ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಡ್ತೀವಿ ಅಥವಾ ಯಾವ ರೀತಿಯಾಗಿ ಅವ್ರಿಗೆ ಶೇರ್ ಮಾಡ್ತೀವಿ ಅಥವಾ ಅವ್ರು ಯಾವ ರೀತಿಯಾಗಿ ಅವ್ರಿಗೆ ಹಂಚಿಕೆ ಮಾಡ್ಕೊಡ್ತೀವಿ ಅದನ್ನ ನಾವು ಸಪರೇಟ್ ಆಗಿ ಅಕೌಂಟ್ ಅನ್ನು ಪ್ರಿಪೇರ್ ಮಾಡಬೇಕು. ಆ ಪಾರ್ಟ್ನರ್ಸ್ಗೆ ಪ್ರಾಫಿಟ್ ಆರ್ ಲಾಸ್ ಅನ್ನ ಹಂಚ್ಕೊಳ್ಳಿಕ್ಕೆ ಸಪರೇಟ್ ಆಗಿ ಒಂದು ಅಕೌಂಟ್ ಅನ್ನು ಪ್ರಿಪೇರ್ ಮಾಡಬೇಕು. ಇದರ ಕಂಟಿನ್ಯೂಸ್ ಪಾರ್ಟ್ ಅದಕ್ಕೆ ನಾನು ಹೇಳ್ತೀವಿ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಇಲ್ಲಿ ಪಾರ್ಟ್ನರ್ಸ್ ಏನ್ ಮಾಡಬೇಕು ಬಂದಂತ ಪ್ರಾಫಿಟ್ ಲಾಸ್ ಆರ್ ಲಾಸ್ ಪ್ರಾಫಿಟ್ ಆರ್ ಲಾಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫೈಂಡ್ ಔಟ್ ಮಾಡಿರ್ತೀರಿ ಪ್ರಾಫಿಟ್ ಅಂಡ್ ಲಾಸ್. ಆ ಪ್ರಾಫಿಟ್ ಅಂಡ್ ಲಾಸ್ ಅನ್ನು ಏನ್ ಮಾಡಬೇಕು ಆ ಸಂಸ್ಥೆಯ ಪಾರ್ಟ್ನರ್ಸ್ಗೆ ಅಪ್ರಾಪ್ರಿಯೇಟ್ ಮೀನ್ಸ್ ಡಿಸ್ಟ್ರಿಬ್ಯೂಷನ್ ಮಾಡಿ ಕೊಡಬೇಕು. ಡಿಸ್ಟ್ರಿಬ್ಯೂಷನ್ ಮಾಡಿಕೊಡ್ಲಿಕ್ಕೆ ಒಂದು ಸಪರೇಟ್ ಆಗಿ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕು. ಆ ಪ್ರಿಪೇರ್ ಮಾಡುವಂತ ಒಂದು ಸಪರೇಟ್ ಅಕೌಂಟಿಗೆ ನಾವು ಹೇಳ್ತೀವಿ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಕರಿತೀವಿ. ಹಾಗಾದ್ರೆ ಮೇನ್ ಪರ್ಪಸ್ ಏನು, ಮೂಲ ಉದ್ದೇಶ ಏನು, ಇದನ್ನ ಕೂಡ ನೀವು ಈಸಿಯಾಗಿ ಹೇಳ್ಬೋದು. ಯಾವ ಉದ್ದೇಶಕ್ಕೋಸ್ಕರ ನಾವಿಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ ಅನ್ನುವಂಥದ್ದು ಮೇನ್ ಪರ್ಪಸ್. ಇದು ಮೀನಿಂಗ್ ಕೂಡ ಇಂಪಾರ್ಟೆಂಟ್ ಇರೋದ್ರಲ್ಲಿ 2 ಮಾರ್ಕ್ಸ್ಗೆ. ಮೇನ್ ಪರ್ಪಸ್ ಅನ್ನು ಕೂಡ ಯಾಕೆ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅನ್ನು ಪ್ರಿಪೇರ್ ಮಾಡ್ತಾರೆ ಅಥವಾ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅನ್ನು ಪ್ರಿಪೇರ್ ಮಾಡುವ ನೆಸೆಸಿಟಿ ಏನು, ಅವಶ್ಯಕತೆ ಏನಿದೆ, ಹೀಗೂ ನಿಮಗೆ ಕ್ವಶನ್ ಅನ್ನು ಕೇಳಬಹುದು 2 ಮಾರ್ಕ್ಸ್ಗೆ. ಇದರ ಮೇನ್ ಉದ್ದೇಶ ಏನು, ಹೌ ಟು ಶೇರ್ ಆರ್ ಹೌ ಟು ಅಪ್ರಾಪ್ರಿಯೇಟ್ ಆರ್ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಟು ದಿ ಪಾರ್ಟ್ನರ್ ಅಲ್ವಾ. ಇದರ ಮೇನ್ ಉದ್ದೇಶ ಏನು, ನಾವು ಹೇಗೆ ಪ್ರಾಫಿಟ್ ಆರ್ ಲಾಸ್ ಅನ್ನ ಆ ಸಂಸ್ಥೆಯ ಪಾರ್ಟ್ನರ್ಸ್ಗೆ ಹಂಚಿಕೊಟ್ವಿ ಅಲ್ವಾ, ಅದು
ಪಾರ್ಟ್ನರ್ಸ್ ಕಮಿಷನ್. ಈ 5 ಐಟಮ್ ಅನ್ನು ಕರೆಕ್ಟ್ ಆಗಿ ನೆನಪಿಟ್ಕೊಳ್ಳಿ. ಈ 5 ಐಟಮ್ ಮೇಲೆ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಈ ಪ್ರಾಬ್ಲಮ್ಸ್ ನಿಂತಿರೋದು. ಈ 5 ಐಟಮ್ಸ್ ಅನ್ನ ನೀವು ಹೇಗೆ ಟ್ರೀಟ್ ಮಾಡ್ತೀವಿ ಅಥವಾ ಅದನ್ನ ಡೆಬಿಟ್ ಸೈಡ್ ತೋರಿಸ್ತೀವಾ ಕ್ರೆಡಿಟ್ ಸೈಡ್ ತೋರಿಸ್ತೀವಾ ಇವಿಷ್ಟನ್ನ ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ನೀವು ಈಸಿಯಾಗಿ 6 ಮಾರ್ಕ್ಸ್ಗೆ ಔಟ್ ಆಫ್ 6 ಮಾರ್ಕ್ಸ್ ಅನ್ನು ನೀವು ಇದನ್ನ ಪಡಿಬಹುದು. ಮೊದಲನೇದಾಗಿ ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್. ನಿಮಗೆ ಮುಂಚೆ ಹೇಳಿದೆ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅನ್ನುವಂಥದ್ದು ಇಟ್ ಇಸ್ ದಿ ಕಂಟಿನ್ಯೂಸ್ ಪಾರ್ಟ್ ಆಫ್ ದಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ವಾ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಕಂಟಿನ್ಯೂಸ್ ಪಾರ್ಟ್ ಇದ್ರೆ ಅದಕ್ಕೆ ನಾವು ಹೇಳ್ತೀವಿ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂತ ಹೇಳ್ತೀವಿ. ನೀವೀಗ ಪ್ರಾಫಿಟ್ ಅಂಡ್ ಲಾಸ್ ಅನ್ನ ಪ್ರಿಪೇರ್ ಮಾಡಿದಾಗ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿದಾಗ ಏನು ಫೈಂಡ್ ಔಟ್ ಮಾಡ್ತೀವಿ? ಪ್ರಾಫಿಟ್ ಅನ್ನು ಫೈಂಡ್ ಔಟ್ ಮಾಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ಲಾಸ್. ಎರಡನ್ನೂ ಕೂಡ ಫೈಂಡ್ ಔಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಪ್ರಾಫಿಟ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ಲಾಸ್ ಅನ್ನ ಅಲ್ಲಿ ಫೈಂಡ್ ಔಟ್ ಮಾಡ್ತೀವಿ. ಈಗ ಟ್ರೇಡಿಂಗ್ ಅಕೌಂಟ್ ನಿಮಗೆ ಆಲ್ರೆಡಿ ಗೊತ್ತು ಅಲ್ಲ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗಿಂತ ಮುಂಚೆ ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಏನು ಫೈಂಡ್ ಔಟ್ ಮಾಡ್ತೀರಿ? ಅದು ಕೂಡ ಗ್ರಾಸ್ ಪ್ರಾಫಿಟ್ ಆರ್ ಗ್ರಾಸ್ ಲಾಸ್ ಅನ್ನು ನೀವು ಏನು ಮಾಡ್ತೀರಿ ಅಲ್ಲಿ ಫೈಂಡ್ ಔಟ್ ಮಾಡ್ತೀರಿ. ತದನಂತರದಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನು ಪ್ರಿಪೇರ್ ಮಾಡ್ತೀರಿ. ಇಲ್ಲಿ ಏನು ಮಾಡ್ತೀರಿ? ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್ ಅನ್ನ ಫೈಂಡ್ ಔಟ್ ಮಾಡ್ತೀರಿ ಅಲ್ವಾ. ಇನ್ನೊಮ್ಮೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೀವು ಈ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ಆರ್ ಗ್ರಾಸ್ ಲಾಸ್ ಅನ್ನ ಫೈಂಡ್ ಔಟ್ ಮಾಡ್ತೀರಿ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಇಲ್ಲಿ ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್ ಅನ್ನ ಇಲ್ಲಿ ಫೈಂಡ್ ಔಟ್ ಮಾಡುವಂತದ್ದು. ಇಲ್ಲಿ ಏನು ಹೇಳ್ತಾರೆ? ಫಸ್ಟ್ ಐಟಮ್ಸ್ ಇಲ್ಲಿ ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್. ನೀವು ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಕಂಡಿದ್ದಂತಹ ನೆಟ್ ಪ್ರಾಫಿಟ್ ಇರಬಹುದು, ಇಲ್ಲ ಅಂತ ಹೇಳಿದ್ರೆ ನೆಟ್ ಲಾಸ್ ಇರಬಹುದು. ಇದನ್ನ ಏನು ಮಾಡಬೇಕು? ನೀವು ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಲ್ಲಿ ಫಸ್ಟ್ ತಗೊಳ್ಬೇಕು ಅಲ್ವಾ. ಇಲ್ಲಿ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಬಂದಂತಹ ಗ್ರಾಸ್ ಪ್ರಾಫಿಟ್ ಅಥವಾ ಗ್ರಾಸ್ ಲಾಸ್ ಅನ್ನ ನೀವೇನ್ ಮಾಡ್ತೀರಾ? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ತಗೊಂಡು ಬಂದಿರ್ತೀರಿ. ನೆನ್ಪು ಮಾಡ್ಕೊಳ್ಳಿ. ಇಲ್ಲಿ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಫೈಂಡ್ ಔಟ್ ಮಾಡಿದಂತ ಗ್ರಾಸ್ ಪ್ರಾಫಿಟ್ ಅಥವಾ ಗ್ರಾಸ್ ಲಾಸ್ ಅನ್ನ ನೀವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಪ್ರಿಪೇರ್ ಮಾಡುವಾಗ ಅದನ್ನ ಬ್ರಾಟ್ ಡೌನ್ ಮಾಡ್ಕೊಂಡಿರ್ತೀವಿ. ಅದೇ ರೀತಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಫೈಂಡ್ ಔಟ್ ಮಾಡಿದಂತಹ ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್ ಏನಿರ್ತದೆ ಇದನ್ನು ಕೂಡ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅನ್ನು ಪ್ರಿಪೇರ್ ಮಾಡುವಾಗ ಬ್ರಾಟ್ ಡೌನ್ ಮಾಡ್ಕೊಳ್ಬೇಕು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಏನು ಮಾಡಬೇಕು? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತ ಹೇಳಿದ್ರೆ ಡೆಬಿಟ್ ಸೈಡ್ ಇರೋದು ಕ್ರೆಡಿಟ್ ಸೈಡ್ ಬರ್ತದೆ, ಇಲ್ಲಿ ಕ್ರೆಡಿಟ್ ಸೈಡ್ ಇರೋದು ಡೆಬಿಟ್ ಸೈಡ್ ಬರ್ತದೆ ಅಷ್ಟೇ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತ ಹೇಳಿದ್ರೆ ಅರ್ಥ ಆಯ್ತಾ? ಇಲ್ಲಿ ಈ ಡೆಬಿಟ್ ಸೈಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಈ ಡೆಬಿಟ್ ಸೈಡ್ ಪ್ರಾಫಿಟ್ ಬಂದಿತ್ತು ಅದನ್ನ ಏನು ಮಾಡಬೇಕು? ಅಪ್ರೋಪ್ರಿಯೇಷನ್ ಅಕೌಂಟ್ ನ ಕ್ರೆಡಿಟ್ ಸೈಡ್ ತಗೊಂಡ್ಬರ್ಬೇಕು. ಕ್ರಾಸ್ ಮಲ್ಟಿಪ್ಲಿಕೇಶನ್. ಒಂದ್ ವೇಳೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ನೆಟ್ ಲಾಸ್ ಇದ್ರೆ ಅದನ್ನ ಏನು ಮಾಡಬೇಕು? ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ನ ಡೆಬಿಟ್ ಸೈಡ್ ತಗೊಂಡ್ಬರ್ಬೇಕು. ಇದು ಮೊದಲನೇ ಐಟಮ್. ನಿಮ್ಗೆ ಇಲ್ಲೊಂದು ಹೇಳ್ತೀನಿ, ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ 6 ಮಾರ್ಕ್ಸ್ ಕೇಳಿದಾಗ ಅಲ್ಲಿ ನಿಮಗೆ ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್ ನ ಅವರೇ ಕೊಟ್ಟಿರ್ತಾರೆ. ನೀವು ಇಲ್ಲಿ ಫೈಂಡ್ ಔಟ್ ಮಾಡುವಂತ ಅವಶ್ಯಕತೆ ಇರುವುದಿಲ್ಲ. ಅರ್ಥ ಆಯ್ತು ನಾನು ಹೇಳಿದ್ದು? ನೀವು ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನಾನು ತೋರಿಸಿದ್ದು ಹೇಗೆ ಬರುತ್ತೆ ಅಂತ ಹೇಳಿ ಅದನ್ನ ಬಿಟ್ಟು ನಿಮಗೆ ಕ್ವಶನ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಲಿಕ್ಕೆ ಕೊಡೋದಿಲ್ಲ. ಡೈರೆಕ್ಟ್ ಆಗಿ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡುವಂತದ್ದು. ಅಲ್ಲಿ ನಿಮಗೆ ನೆಟ್ ಪ್ರಾಫಿಟ್ ಅಥವಾ ಲಾಸ್ ಅನ್ನ ಅವರೇ ಕೊಟ್ಟಿರ್ತಾರೆ. ಕೊಟ್ಟಾಗ ಯಾವ ರೀತಿಯಾಗಿ ಟ್ರೀಟ್ ಮಾಡಬೇಕು ಅಂತ ಹೇಳಿದ್ರು. ಅರ್ಥ ಆಯ್ತಾ? ಪ್ರಾಫಿಟ್ ಅನ್ನ ಕೊಟ್ಟಾಗ ಡೆಬಿಟ್ ಸೈಡ್ ಅಥವಾ ಕ್ರೆಡಿಟ್ ಸೈಡ್ ಟ್ರೀಟ್ ಮಾಡಬೇಕಾ ಅಥವಾ ಲಾಸ್ ಕೊಟ್ಟಾಗ ಕ್ರೆಡಿಟ್ ಸೈಡ್ ಅಥವಾ ಡೆಬಿಟ್ ಸೈಡ್ ಟ್ರೀಟ್ ಮಾಡಬೇಕಾ? ನಿಮಗೆ ಫಾರ್ಮ್ಯಾಟ್ ಹಾಕೊಡ್ತೀನಿ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್. ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್. ಡ್ರಾವಿಂಗ್ಸ್ ಅಂತ ಹೇಳಿದ್ರೆ ನಿಮಗೆ ಆಲ್ರೆಡಿ ಗೊತ್ತು. ಡ್ರಾವಿಂಗ್ಸ್
ಡ್ರಾವಿಂಗ್ಸ್ ಅನ್ನು ಕೊಟ್ಟಿರ್ತಾರೆ, ಕೆಲವೊಮ್ಮೆ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್. ಎರಡು ಐಟಮ್ ಅನ್ನ ನಿಮಗೆ ಕನ್ಫ್ಯೂಸ್ ಮಾಡಲಿಕ್ಕೆ ಕೊಡ್ಬೋದು. ಆದ್ರೆ ನಿಮಗೆ ಅಪ್ರೋಪ್ರಿಯೇಷನ್ ಅಕೌಂಟ್ ಟ್ರೀಟ್ ಮಾಡುವಾಗ ಕೇವಲ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಅನ್ನ ಮಾತ್ರ ತಗೊಳ್ಬೇಕು. ಅರ್ಥ ಆಯ್ತಾ? ಡ್ರಾವಿಂಗ್ಸ್ ಅನ್ನ ಟ್ರೀಟ್ ಮಾಡಬಾರ್ದು, ಕೇವಲ ಡ್ರಾವಿಂಗ್ಸ್ ಮೇಲೆ ಇಂಟ್ರೆಸ್ಟ್ ಅನ್ನ ಮಾತ್ರ ಟ್ರೀಟ್ ಮಾಡಬೇಕು. ನೆಕ್ಸ್ಟ್ ಇದು ಸೆಕೆಂಡ್ ಐಟಮ್ ಆಯ್ತು. ನೆಕ್ಸ್ಟ್ ಥರ್ಡ್ ಐಟಮ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಲ್ಲಿ ಕ್ಯಾಪಿಟಲ್ ಅನ್ನ ಕೂಡ ಬಂಡವಾಳವನ್ನು ಹೂಡಿಕೆ ಮಾಡಿರ್ತಾರೆ ಪಾರ್ಟ್ನರ್ಸ್. ಆ ಬಂಡವಾಳವನ್ನು ತಗೊಳ್ಬಾರ್ದು, ಆ ಬಂಡವಾಳದ ಮೇಲೆ ಇಂಟ್ರೆಸ್ಟ್ ಅನ್ನ ಮಾತ್ರ ಕ್ಯಾಲ್ಕುಲೇಟ್ ಮಾಡಬೇಕು. ಇದು ಥರ್ಡ್ ಐಟಮ್. ನೆಕ್ಸ್ಟ್ ಪಾರ್ಟ್ನರ್ಸ್ ಸ್ಯಾಲರಿ. ಒಂದು ವೇಳೆ ನಿಮಗೆ ಅಲ್ಲಿ ಪಾರ್ಟ್ನರ್ಸ್ಗೆ ಸ್ಯಾಲರಿಯನ್ನ ಕೊಟ್ಟಿದ್ರೆ, ನಿಮಗೆ ಕ್ವಶನ್ ಅಲ್ಲಿ ಪಾರ್ಟ್ನರ್ಸ್ಗೆ ಸ್ಯಾಲರಿಯನ್ನ ಕೊಟ್ಟಿದ್ದೇವೆ ಅಂತ ಹೇಳಿ ಕೊಟ್ಟಿದ್ರೆ ಅದನ್ನು ಕೂಡ ಟ್ರೀಟ್ ಮಾಡಬೇಕು ಪಾರ್ಟ್ನರ್ಸ್ಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಪಾರ್ಟ್ನರ್ಸ್ ಕಮಿಷನ್. ಒಂದು ವೇಳೆ ಪಾರ್ಟ್ನರ್ಸ್ಗೆ ಈ ಕಮಿಷನ್ ಕೂಡ ಕೊಟ್ಟಿದ್ದರೆ ಅಲ್ಲಿ ಮಾಡಬೇಕು, ಅದನ್ನು ಕೂಡ ಟ್ರೀಟ್ ಮಾಡಬೇಕು. ಮೊದಲನೇದಾಗಿ ಪ್ರಾಫಿಟ್ ಅಂಡ್ ಲಾಸ್ ಫಸ್ಟ್ ಐಟಮ್. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್. ಡ್ರಾವಿಂಗ್ಸ್ ಮೇಲೆ ಇಂಟ್ರೆಸ್ಟ್ ಅನ್ನು ಮಾತ್ರ ಟ್ರೀಟ್ ಮಾಡಬೇಕು. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ನೆಕ್ಸ್ಟ್ ಪಾರ್ಟ್ನರ್ಸ್ ಸ್ಯಾಲರಿ. ನೆಕ್ಸ್ಟ್ ಪಾರ್ಟ್ನರ್ಸ್ ಕಮಿಷನ್. ಈ 5 ಐಟಮ್ ಅನ್ನು ನೆನಪಿಟ್ಕೊಳ್ಳಿ. ಈ 5 ಐಟಮ್ ನ ಮೂಲಕ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅನ್ನು ಪ್ರಿಪೇರ್ ಮಾಡುವಂಥದ್ದು. ನಿಮಗೆ ಅಲ್ಲಿ ಆಲ್ಮೋಸ್ಟ್ 8 ಕ್ವಶನ್ಸ್ ರಿಪೀಟ್ ಆಗಿದೆ, ಅದರಲ್ಲಿ ಈ 5 ಐಟಮ್ಸ್ ಇರುವಂಥದ್ದು. ತುಂಬಾ ಈಸಿ ಇದೆ ಕ್ಯಾಲ್ಕುಲೇಷನ್, ಏನು ಟಫ್ ಇಲ್ಲ. ಅಲ್ಲಿ ಫಾರ್ಮೇಟ್ ಅನ್ನ ಹಾಕೊಟ್ಬಿಟ್ಟು ನೋಡಿ.
ಫಾರ್ಮೆಟ್ ಅನ್ನು ನೋಡಿ. ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ ಮಾರ್ಚ್ 31st ಯಾವ ಇಯರ್ ಕೊಡ್ತಾರೆ ಆ ಇಯರ್ ಅನ್ನ ಹಾಕುವಂಥದ್ದು. ನೆಕ್ಸ್ಟ್ ಇಲ್ಲಿ ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್. ಡೆಬಿಟ್ ಸೈಡ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಕಾಲಮ್, ಕ್ರೆಡಿಟ್ ಸೈಡ್ ಆಲ್ಸೋ ಪರ್ಟಿಕ್ಯುಲರ್ಸ್ ಅಂಡ್ ಅಮೌಂಟ್ ಕಾಲಮ್. ನಿಮಗೆ ನಾನು 5 ಐಟಮ್ ಅನ್ನು ಹೇಳಿದ್ದೆ. ಯಾವುದನ್ನು ಹೇಳಿದ್ದೆ? ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್, ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಪಾರ್ಟ್ನರ್ಸ್ ಸ್ಯಾಲರಿ, ಪಾರ್ಟ್ನರ್ಸ್ ಕಮಿಷನ್. ಈ 5 ಐಟಮ್ ಅನ್ನ ನಿಮಗೆ ಹೇಳಿದ್ದೀನಿ. ಆ 5 ಐಟಮ್ ಫಸ್ಟ್ ಒನ್ ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್. ಪ್ರಾಫಿಟ್ ಒಂದ್ ವೇಳೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಸಂಬಂಧಪಟ್ಟಂತೆ ನಿಮಗೆ ಕ್ವಶನ್ ಅಲ್ಲಿ ಪ್ರಾಫಿಟ್ ಬಂದಿದೆ ಅಂತ ಕೊಟ್ಟಿದ್ರೆ ಅದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ನ ಕ್ರೆಡಿಟ್ ಸೈಡ್ ಅಲ್ವಾ, ನಿಮಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಲಿಕ್ಕೆ ಹೇಳಿದ್ದೀನಿ. ಒಂದ್ ವೇಳೆ ಲಾಸ್ ಬಂದ್ರೆ ಅದು ಡೆಬಿಟ್ ಸೈಡ್. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್. ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಅನ್ನ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ನ ಕ್ರೆಡಿಟ್ ಸೈಡ್. ನೆಕ್ಸ್ಟ್ ಉಳಿದಿರುವಂತ ಐಟಮ್ಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಪಾರ್ಟ್ನರ್ಸ್ ಸ್ಯಾಲರಿ, ಪಾರ್ಟ್ನರ್ಸ್ ಕಮಿಷನ್ ಇವಿಷ್ಟನ್ನು ಕೂಡ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ನ ಡೆಬಿಟ್ ಸೈಡ್ ತೋರಿಸುವಂತದ್ದು. ಹಾಗಾದ್ರೆ ಡೆಬಿಟ್ ಸೈಡ್ ಏನೇನು ಐಟಮ್ ಬರ್ತದೆ? ಒಂದು ವೇಳೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಲಾಸ್ ಬಂದಿದ್ರೆ ಬರ್ತದೆ. ಇನ್ನೊಂದು ಪಾರ್ಟ್ನರ್ಸ್ ಸ್ಯಾಲರಿ, ಕಮಿಷನ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇವಿಷ್ಟು ಡೆಬಿಟ್ ಸೈಡ್ ಬರುವಂತದ್ದು. ಕ್ರೆಡಿಟ್ ಸೈಡ್ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್, ನೆಕ್ಸ್ಟ್ ಪ್ರಾಫಿಟ್ ಇದೆ. ನೆಕ್ಸ್ಟ್ ನೀವು ಎರಡು ಕಡೆ ಟೋಟಲ್ ಮಾಡಿದಾಗ ಈಕ್ವಲ್ ಆಗೋದಿಲ್ಲ, ಒಂದ್ ಕಡೆ ಹೆಚ್ಚು ಕಡಿಮೆ ಬರ್ತದೆ ಅಲ್ವಾ. ಒಂದ್ ವೇಳೆ ಇಲ್ಲಿ ಡೆಬಿಟ್ ಸೈಡ್ ಬ್ಯಾಲೆನ್ಸ್ ಇತ್ತು ಅಂತ ಹೇಳಿದ್ರೆ ಆ ಬ್ಯಾಲೆನ್ಸ್ ಅಮೌಂಟ್ ಏನಿರ್ತದೆ, ಬ್ಯಾಲೆನ್ಸಿಂಗ್ ಫಿಗರ್ ಏನಿರ್ತದೆ ಅದು ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಕೊಡಬೇಕು. ಇಲ್ಲಿ ಡೆಬಿಟ್ ಸೈಡ್ ಬ್ಯಾಲೆನ್ಸ್ ಇದ್ರೆ ಅದು ಪ್ರಾಫಿಟ್, ಕ್ರೆಡಿಟ್ ಸೈಡ್ ಬ್ಯಾಲೆನ್ಸ್ ಇದ್ರೆ ಅದು ಲಾಸ್. ಆ ಬಂದಂತಹ ಪ್ರಾಫಿಟ್ ಅಥವಾ ಲಾಸ್ ಅನ್ನ ಏನ್ ಮಾಡಬೇಕು? ಶೇರ್ ಮಾಡ್ಕೊಡ್ಬೇಕು. ಅಲ್ಲಿ ಇಬ್ಬರಿರ್ಲಿ ಅಥವಾ 3 ಜನ ಇರಲಿ, ಎಷ್ಟೇ ಜನ ಪಾರ್ಟ್ನರ್ಸ್ ಇರಲಿ, ಆ ಎಲ್ಲ ಪಾರ್ಟ್ನರ್ಸ್ ಏನ್ ಮಾಡ್ಬೇಕು? ಇಲ್ಲಿ ಲಾಸ್ ಬಂದ್ರೆ ಇಲ್ಲಿ ಕ್ರೆಡಿಟ್ ಸೈಡ್ ಏನ್ ಮಾಡಬೇಕು? ಡಿಸ್ಟ್ರಿಬ್ಯೂಷನ್ ಶೇರ್ ಮಾಡ್ಕೊಡ್ಬೇಕು. ನೆಕ್ಸ್ಟ್ ಡೆಬಿಟ್ ಸೈಡ್ ಪ್ರಾಫಿಟ್ ಬಂದ್ರೆ ಡೆಬಿಟ್ ಸೈಡ್ ಏನ್ ಮಾಡಬೇಕು? ಅದನ್ನ ಬಂದಂತ ಪ್ರಾಫಿಟ್ ಅನ್ನ ಆಲ್ ಪಾರ್ಟ್ನರ್ಸ್ ಗೆ ಶೇರ್ ಮಾಡ್ಕೊಡ್ಬೇಕು. ಅದನ್ನ ಈಕ್ವಲ್ ಆಗಿ ಶೇರ್ ಮಾಡ್ಬೇಕಾ ಅಥವಾ ಅವರು ಯಾವ ಪ್ರಮಾಣದಲ್ಲಿ ಕ್ಯಾಪಿಟಲ್ ಅನ್ನು ಹೂಡಿಕೆ ಮಾಡಿದ್ರೆ ಅದರ ಆಧಾರದ ಮೇಲೆ ಶೇರ್ ಮಾಡ್ಬೇಕಾ ಅಥವಾ ನಿಮ್ಗೆ ಅಲ್ಲಿ ಕ್ವಶನ್ ಅಲ್ಲಿ ಅಥವಾ ರೇಷಿಯೋ ಅನ್ನ ಕೊಟ್ಟಿರ್ತಾರೆ ಆ ರೇಷಿಯೋ ಮೂಲಕ ಇಲ್ಲಿ ಶೇರ್ ಮಾಡ್ಬೇಕಾ ಅದನ್ನ ಹೇಳ್ತೀನಿ. ನಿಮ್ಗೆ ಅಲ್ಲಿ ಆಲ್ರೆಡಿ ಕೊಟ್ಟಿರ್ತಾರೆ, ಅದನ್ನ ಈಕ್ವಲ್ ಆಗಿ ಶೇರ್ ಮಾಡ್ಬೇಕಾ ಅಥವಾ ಯಾವ ರೇಷಿಯೋ ಆಧಾರದ ಮೇಲೆ ಶೇರ್ ಮಾಡ್ಬೇಕು ಇವೆಲ್ಲವನ್ನ ಅವರೇ ಕೊಟ್ಟಿರ್ತಾರೆ. ಅವರು ಕೊಟ್ಟಿರುವಂತ ಇನ್ಫಾರ್ಮೇಶನ್ ಆಧಾರದ ಮೇಲೆ ನಾವೇನ್ ಮಾಡಬೇಕು? ಬಂದಂತ ಪ್ರಾಫಿಟ್ ಬಂದಂತ ಲಾಸ್ ಅನ್ನ ಏನ್ ಮಾಡಬೇಕು? ಅಲ್ಲಿರುವಂತ ಪಾರ್ಟ್ನರ್ಸ್ ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಹಂಚಿಕೆ ಮಾಡಬೇಕು. ಇದನ್ನೇ ನಾವು ಹೇಳ್ತೀವಿ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ನಾವಿಲ್ಲಿ ಹೇಗೆ ಆ ಪಾರ್ಟ್ನರ್ಸ್ ಗೆ ಬಂದಂತ ಪ್ರಾಫಿಟ್ ಆರ್ ಲಾಸ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ, ಶೇರ್ ಮಾಡ್ತೀವಿ ಅಥವಾ ಹಂಚಿಕೆ ಮಾಡ್ಕೊಡ್ತೀವಿ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಅಕೌಂಟ್ ಆಗಿರುವಂತದ್ದು. ಇದು ಕಂಟಿನ್ಯೂಸ್ ಪಾರ್ಟ್. ಯಾವುದು? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಕಂಟಿನ್ಯೂಸ್ ಪಾರ್ಟ್ ಆಗಿರುವಂತದ್ದು. ಇಲ್ಲಿ ನಿಮ್ಗೆ ಕೇಳಿದಾಗೆ 5 ಐಟಮ್ ಅನ್ನ ಕರೆಕ್ಟ್ ಆಗಿ ನೆನಪಿಟ್ಕೊಳ್ಳಿ. ಈ 5 ಐಟಮ್ಸ್ ಬರ್ತದಕ್ಕಿಂತ ಹೆಚ್ಚಿನ ಐಟಮ್ಸ್ ಬರೋದಿಲ್ಲ. ಮೊದಲನೇದಾಗಿ ನೆಟ್ ಪ್ರಾಫಿಟ್ ಆರ್ ಲಾಸ್, ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಸ್ಯಾಲರಿ, ಕಮಿಷನ್ ಇವಿಷ್ಟನ್ನ ನೆನಪಿಟ್ಕೊಳ್ಳಿ. ಯಾವ್ಯಾವುದನ್ನು ಯಾವ ಕಡೆ ಟ್ರೀಟ್ ಮಾಡ್ತೀವಿ. ಇಲ್ಲಿ ಕ್ರೆಡಿಟ್ ಸೈಡ್ ಕೇವಲ 2 ಐಟಮ್ ಮಾತ್ರ, ಒಂದು ನೆಟ್ ಪ್ರಾಫಿಟ್, ಇನ್ನೊಂದು ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್. ಉಳಿದಿರುವಂತ 3 ಐಟಮ್ ಏನಿದೆ, ಒಂದು ಲಾಸ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಸ್ಯಾಲರಿ ಆರ್ ಕಮಿಷನ್. ಇಲ್ಲಿ ಪ್ರಾಫಿಟ್ ಬಂದಿದ್ರೆ ಲಾಸ್ ಕೊಡೋದಿಲ್ಲ, ಲಾಸ್ ಬಂದಿದ್ರೆ ಪ್ರಾಫಿಟ್ ಕೊಡೋದಿಲ್ಲ, ಯಾವ್ದಾದ್ರು ಒಂದನ್ನ ಕೊಟ್ಟಿರ್ತಾರೆ ಅಲ್ವಾ. ನೆಕ್ಸ್ಟ್ ಉಳಿದಿರುವಂತ ಕ್ಯಾಪಿಟಲ್, ಸ್ಯಾಲರಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಸ್ಯಾಲರಿ, ಕಮಿಷನ್ ಇವಿಷ್ಟನ್ನ ಡೆಬಿಟ್ ಸೈಡ್ ತೋರಿಸುವಂತದ್ದು. ಕ್ಯಾಲ್ಕುಲೇಷನ್ ತುಂಬಾ ಈಸಿ ಇದೆ. ಇದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ನಿಮಗೆ ಕ್ವಶನ್ಸ್ ಯಾವ ರೀತಿ ಯಾವ ರೀತಿ ಕ್ವಶನ್ಸ್ ಅನ್ನ ಕೇಳಿದ್ದಾರೆ, ಯಾವ ವರ್ಷದಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಇವಿಷ್ಟನ್ನ ನಾನು ನೆಕ್ಸ್ಟ್ ಕ್ಲಾಸ್ ಹೇಳ್ತೀನಿ. ನಾನು ನಿಮಗೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ಸ್ ಅನ್ನ ಬಿಡಿಸೋಕ್ಕಿಂತ ಮುಂಚೆ ನಿಮಗೆ ಗ್ರೂಪ್ ಅಲ್ಲಿ ನಾನು ಕ್ವಶನ್ಸ್ ಎಲ್ಲ ಬಿಟ್ಟಿರ್ತೀನಿ. ಆ ಕ್ವಶನ್ಸ್ ನೀವು ಬರ್ಕೊಳ್ಳಿ. ಫಸ್ಟ್ ಬರ್ಕೊಂಡ ನಂತರದಲ್ಲಿ ನಾನು ಮತ್ತೆ ಇಲ್ಲಿ ಒಂದು ಪ್ರಾಬ್ಲಮ್ ಅನ್ನ ಮಾತ್ರ ನಾನು ಬೋರ್ಡ್ ಬರೀತೀನಿ. ಅದನ್ನ ನೆಕ್ಸ್ಟ್ ಬಂದಂತ ಪ್ರಾಬ್ಲಮ್ಸ್ ಅನ್ನೆಲ್ಲ ಏನ್ ಮಾಡ್ತೀನಿ, ನಿಮಗೆ ಕ್ವಶನ್ಸ್ ಅನ್ನ ಗ್ರೂಪ್ ಅಲ್ಲೇ ಬಿಟ್ಟಿರ್ತೀನಿ. ಅದನ್ನ ನೀವು ನೋಡಿಕೊಂಡು ನೀವು ಬರ್ಕೊಳ್ಳಿ. ಸೊಲ್ಯೂಷನ್ ಮಾತ್ರ ನಾನು ಬೋರ್ಡ್ ಮಾಡ್ತೀನಿ. ಒಂದೆರಡು
ಒಂದು ವೇಳೆ ನಿಮಗೆ ಗೊತ್ತಾಗಲಿಲ್ಲ, ಯಾವ ರೀತಿಯಾಗಿ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ, ಕನ್ಫ್ಯೂಷನ್ ಇದೆ ಅಂತ ಹೇಳಿದ್ರೆ ನನಗೆ ಕೇಳಬಹುದು. ಅರ್ಥ ಆಯ್ತು? ಇದನ್ನು ಸರಿಯಾಗಿ ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಇರುವಂತದ್ದು 6 ಮಾರ್ಕ್ಸ್ಗೆ ಕೇಳ್ತಾರೆ. ಈ ಚಾಪ್ಟರ್ ಅಲ್ಲಿ 4 ಪ್ರಾಬ್ಲಮ್ಸ್ ಇದೆ. ಯಾವುದು? ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್, ನೆಕ್ಸ್ಟ್ ಅಂಡರ್ ಪ್ರಾಡಕ್ಟ್ ಮೆಥಡ್, ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್, ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ವಿತ್ ದಿ ಕ್ಯಾಲ್ಕುಲೇಟ್ ಆಫ್ ಪಾರ್ಟ್ನರ್. ಈ 4ರಲ್ಲಿ ಯಾವುದಾದ್ರೂ ಒಂದನ್ನು ನಿಮಗೆ ಕೇಳ್ತಾರೆ ಈ ಚಾಪ್ಟರ್ಗೆ ಸಂಬಂಧಪಟ್ಟಂತೆ. ಹಾಗಾಗಿ ಯಾವುದನ್ನು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಈ ಬರುವಂತ ಐಟಮ್ ಈಸಿಯಾಗಿ ಹೇಳ್ಕೊಟ್ಟಿರ್ತೀನಿ, ಟ್ರೈ ಮಾಡಿ ಬಿಡಿಸ್ತಾ ಇರಿ. ಥ್ಯಾಂಕ್ ಯು.